ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಸ್ಮಾರ್ಟ್ ಸ್ಟಡೀಸ್ ಸರ್ಕಲ್ ಮೇ ತಿಂಗಳ ಕರೆಂಟ್ ಅಫೇರ್ಸ್. ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಯೋಜನೆಯು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಕೋರಮಂಗಲ ಚಲ್ಲಘಟ್ಟ ಕೆ ಸಿ ವ್ಯಾಲಿ. ಓಕೆ, ಕೋರಮಂಗಲ ಚಲ್ಲಘಟ್ಟನ ಕೆ ಸಿ ವ್ಯಾಲಿ ಕೂಡ ಆಗುತ್ತೆ. ಓಕೆ, ಸೊ ವಿವರಣೆ ನೋಡಿ. ತ್ಯಾಜ್ಯ ನೀರಿನ ಮರುಬಳಕೆಗಾಗಿ ಕರ್ನಾಟಕದ ಕೋರಮಂಗಲ ಚಲ್ಲಘಟ್ಟ ವ್ಯಾಲಿ ಯೋಜನೆಯನ್ನು ರಾಷ್ಟ್ರವ್ಯಾಪಿ ವಿಸ್ತರಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ಇದು ಬೆಂಗಳೂರು ಗ್ರಾಮಾಂತರ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಂತಹ ಒಣ ಜಿಲ್ಲೆಗಳಲ್ಲಿ ಕೆರೆಗಳನ್ನು ಮರುಪೂರಣಗೊಳಿಸುವುದಾಗಿ ಮತ್ತು ರಾಜ್ಯಗಳಂಥ ಸರೋವರ ಪುನರ್ಜೀವನ, ಅಂತರ್ಜಲ ಮರುಪೂರಣದಲ್ಲಿ ಈ ಯೋಜನೆಯನ್ನು ಯಶಸ್ಸು ಕಂಡಿದೆ. ಏನಂತ ಹೇಳಿದ್ರೆ, ಕೆ ಸಿ ವ್ಯಾಲಿ ಅನ್ನೋದು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಬೆಂಗಳೂರು ಗ್ರಾಮಾಂತರ, ಯಾವುದು ಹೊಸಕೋಟೆ ಆಗಿರ್ಬೋದು, ನೆಲಮಂಗಲ ಆಗಿರ್ಬೋದು. ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಬೆಂಗಳೂರು ಅರ್ಬನಲ್ಲಿರುವಂಥ ವೇಸ್ಟ್ ವಾಟರ್ನ, ಅದನ್ನು ವೇಸ್ಟಿಂದ ಕ್ಲೀನಾಗಿ ವೇಸ್ಟ್ನೆಲ್ಲ ತೆಗೆದು ಆ ಒಂದು ಪ್ಯೂರಿಫೈಡ್ ವಾಟರ್ ಇರುತ್ತಲ್ವ, ಆ ಪ್ಯೂರಿಫೈಡ್ ನೀರನ್ನು ಮತ್ತೆ ಕೆರೆಗಳಿಗೆ ಬಿಡುವಂಥದ್ದು, ಫಿಲ್ಟರ್ ಎಲ್ಲ ಮಾಡಿ ಕೆರೆಗಳಿಗೆ ಬಿಡುವಂಥದ್ದು. ಇದರಿಂದ ಕೆರೆಗಳು ಒಣಗೋಗಿರೋ ಕೆರೆಗಳು ಯಾವುದಿದೆಯಲ್ಲ ಅದು ಮತ್ತೆ ನೀರು ಬರುವಂಥದ್ದು. ಸೊ ಇದರಿಂದ ತುಂಬ ವ್ಯವಸಾಯಕ್ಕೆ ಹೆಲ್ಪ್ ಆಗಿದೆ. ಎಸ್ಪೆಷಲಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ, ಈ 3 ಜಿಲ್ಲೆಗಳಲ್ಲಿ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗಿದೆ ಇದು ಕೆ ಸಿ ವ್ಯಾಲಿ ಯೋಜನೆ. ಓಕೆ, ದೇಶದ ಮೊದಲ ವಾಣಿಜ್ಯ ಕಚ್ಚಾ ತೈಲದ ಕಾರ್ಯತಂತ್ರದ ಸಂಗ್ರಹವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ನಮ್ಮ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಓಕೆ, ಉಡುಪಿ ಜಿಲ್ಲೆಯ ಪಾದೂರು. ನೋಟ್ ಡೌನ್ ಮಾಡ್ಕೊಳ್ಳಿ. ದೇಶದ ಮೊದಲ ವಾಣಿಜ್ಯ ಕಚ್ಚಾ ತೈಲದ ಕಾರ್ಯತಂತ್ರದ ಸಂಗ್ರಹವನ್ನು ಉಡುಪಿ ಜಿಲ್ಲೆಯ ಪಾದೂರು ಅಲ್ಲಿ ನಿರ್ಮಿಸಲಾಗಿದೆ. ಓಕೆ, ಸೈಬರ್ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಕರ್ನಾಟಕ ಪೊಲೀಸ್ ಇಲಾಖೆಗೆ ನೆರವಾಗಲು ಯಾವ ಸಂಸ್ಥೆ ನೆರವು ನೀಡಿದೆ? ಇಂಪಾರ್ಟೆಂಟ್, ಇನ್ಫೋಸಿಸ್. ಓಕೆ, ಪೊಲೀಸ್ ಇಲಾಖೆಗೆ 33 ಕೋಟಿ ಹಣದೊಂದಿಗೆ ಇನ್ಫೋಸಿಸ್ ಸಂಸ್ಥೆಯು ಸೈಬರ್ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ಆರ್ಥಿಕವಾಗಿ ನೆರವಾಗಲಿದೆ. ಓಕೆ, ಇತ್ತೀಚೆಗೆ ತೊಂದರೆ ಉಂಟು ಮಾಡುವ ಕಾಡು ಆನೆಗಳನ್ನು ಸೆರೆ ಹಿಡಿದು ಅವುಗಳಿಗೆ ರೇಡಿಯೋ ಕಾಲರ್ಗಳನ್ನು ಅಳವಡಿಸಿ ಯಾವ ರಾಜ್ಯ ಕಾರ್ಯಾಚರಣೆ ಪ್ರಾರಂಭಿಸಿದೆ? ಕರ್ನಾಟಕ ರಾಜ್ಯ. ಓಕೆ, ಅತಿ ಹೆಚ್ಚು ಆನೆಗಳಿರುವಂಥ ರಾಜ್ಯ ಕೂಡ ಕರ್ನಾಟಕ ಆಗಿದೆ. ಅತಿ ಹೆಚ್ಚು ಚಿರತೆಗಳು, ಅತಿ ಹೆಚ್ಚು ಹುಲಿ ಯಾವ ರಾಜ್ಯದಲ್ಲಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಂಪಾರ್ಟೆಂಟ್, ಈ ಸರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಚಿರತೆದು ರಿಪೋರ್ಟ್ ಬಿಟ್ಟಿದ್ದಾರೆ, ಸರ್ವೆ ರಿಪೋರ್ಟ್ ಬಿಟ್ಟಿದ್ದಾರೆ ಚಿರತೆಗಳದ್ದು. ಸೊ ಅತಿ ಹೆಚ್ಚು ಚಿರತೆ ಮತ್ತು ಅತಿ ಹೆಚ್ಚು ಹುಲಿಗಳು ಯಾವ ಒಂದು ರಾಜ್ಯದಲ್ಲಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆರೆಂಜ್ ಮತ್ತು ಯೆಲ್ಲೋ ಅಲರ್ಟ್ಗಳು ಯಾವುದಕ್ಕೆ ಸಂಬಂಧಿಸಿದೆ? ಹವಾಮಾನ ಎಚ್ಚರಿಕೆ. ಓಕೆ, ಕರ್ನಾಟಕದಾದ್ಯಂತ ಮಳೆಯಾಗುವ ಸಾಧ್ಯತೆ ಇರುವ ಕಾರಣ ಭಾರತೀಯ ಹವಾಮಾನ ಇಲಾಖೆ IMD, ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್, ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಕಲರ್ ಕೋಡೆಡ್ ಹವಾಮಾನ ಎಚ್ಚರಿಕೆ, ಒಂದು ಕಲರ್ ಕೋಡ್ ಕೊಡುವಂಥದ್ದು. ತೀವ್ರ ಇದ್ದರೆ ಕೆಂಪು ಕೊಡುವಂಥದ್ದು, ಸ್ವಲ್ಪ ಒಂದು ಮಟ್ಟದಲ್ಲಿ ಒಂದು ರೇಂಜಲ್ಲಿದ್ದರೆ ಎಲ್ಲೋ ಕೊಡುವಂಥದ್ದು, ಸೊ ಆರೆಂಜ್ ಕೊಡುವಂಥದ್ದು. ಸೊ ಈ ಥರ ಕಲರ್ ಕೋಡ್ನ ಕೊಡುವಂಥದ್ದು. ಓಕೆ, ಮಳೆಯ ತೀವ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ ಕಲರ್ಸ್. ಓಕೆ, ಜಪಾನ್ನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಅಕಾಡೆಮಿಯ ಅಂತಾರಾಷ್ಟ್ರೀಯ ಫೆಲೋ ಆಗಿ ಆಯ್ಕೆಯಾದ ಕನ್ನಡಿಗ ಯಾರು? ಕೌಶಿಕ್ ರಾಜಶೇಖರ್. ಯೂನಿವರ್ಸಿಟಿ ಆಫ್ ಹೌಸ್ಟನ್ ಕಲ್ಲೆನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಪ್ರತಿಷ್ಠಿತ ಪ್ರಾಧ್ಯಾಪಕರಾಗಿ ಕನ್ನಡ ಕೌಶಿಕ್ ರಾಜಶೇಖರ್ ಅವರು ಜಪಾನಿನ ಪ್ರತಿಷ್ಠಿತ ಇಂಜಿನಿಯರಿಂಗ್ ಅಕಾಡೆಮಿ ಅಂತಾರಾಷ್ಟ್ರೀಯ ಫೆಲೋ ಆಗಿ ಆಯ್ಕೆಯಾಗಿದ್ದಾರೆ. ಸಾಕ್ಷಮ್ ಆಪ್ ಈ ಕೆಳಗಿನಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಸಾಕ್ಷಮ್ ಆ್ಯಪ್ ಆಗಿರ್ಬೋದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಇದು ಬಂದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಿರುವಂಥ ಆ್ಯಪ್ ಆಗಿರುತ್ತೆ. ಟೋಟಲಿ 9 ಆ್ಯಪ್ಗಳು ಎಲೆಕ್ಷನ್ ಕಮಿಷನ್ಗೆ ಸಂಬಂಧಪಟ್ಟಿದೆ. ಭಾರತೀಯದಲ್ಲಿ ಚುನಾವಣೆಗೆ ಸಂಬಂಧಪಟ್ಟಿರುವಂತಹ ಟೋಟಲ್ 9 ಆ್ಯಪ್ಸ್ ಇದೆ. ಪ್ಲೀಸ್ ಗೂಗಲ್ ಮಾಡಿ, ಆ 9 ಆ್ಯಪ್ಸ್ನ ತಿಳ್ಕೊಳ್ಳಿ. KAS 2020ರಲ್ಲಿ ಇದ್ರ ಮೇಲೆ ಕ್ವಶನ್ ಆಗಿದೆ, ಆ್ಯಪ್ಸ್ ಮೇಲೆ. ಸೊ ಎಲೆಕ್ಷನ್ಗೆ ಸಂಬಂಧಪಟ್ಟಿರುವಂತಹ ಆ್ಯಪ್ಸ್, ಇದರ ಜೊತೆಗೆ ಪೊಲೀಸ್ ಸರ್ವೆಲೆನ್ಸ್
ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಿರುವಂಥ ಆ್ಯಪ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ. ಗೂಗಲಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಗೂಗಲಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಷನ್ನ ನೀವು ಬರ್ಕೊಳ್ಳಿ. ವಿಮಾ ಉತ್ಪನ್ನಗಳನ್ನು ಮಾರಾಟ ಮಾಡಲು IRDAI ಅನುಮೋದಿಸಿದ ಕಾಮರ್ಸ್ ವೇದಿಕೆ ಯಾವುದು? ಬಿಮಾ ಸುಗಮ್. ಬಿಮಾ ಅಂದರೆ ವಿಮೆ ಅಂತ. ಹಿಂದಿನಲ್ಲಿ ಬಿಮಾ ಆಗಿರುತ್ತೆ, ಕನ್ನಡದಲ್ಲಿ ವಿಮೆ ಆಗಿರುತ್ತೆ, ಇನ್ಶೂರೆನ್ಸ್. ಓಕೆ. ಭಾರತೀಯ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ವಿಮಾ ಉತ್ಪನ್ನಗಳಿಗೆ ಕಾಮರ್ಸ್ ವೇದಿಕೆಯಾದ ಬಿಮಾ ಸುಗಮನ್ನು ಅನುಮೋದಿಸಿದೆ. ಓಕೆ, ಇದು ಬಂದು ಡಿಜಿಟಲ್ ಸೇವೆ ಆಗಿರುತ್ತೆ ಇನ್ಶೂರೆನ್ಸ್ಗೆ. ಲ್ಯಾನ್ಸೆಟ್ ಅಧ್ಯಯನದ ಪ್ರಕಾರ 2050ರಲ್ಲಿ ಊಹಿಸಲಾದ ಭಾರತದಲ್ಲಿನ ಸ್ತ್ರೀ ಫಲವತ್ತತೆ ದರ ಎಷ್ಟು? 1.29. ಲ್ಯಾನ್ಸೆಟ್ ಅಧ್ಯಯನ ಪ್ರಕಾರ ಭಾರತದ ಒಟ್ಟು ಫಲವತ್ತತೆ ದರ 2050ರ ವೇಳೆಗೆ ಪ್ರತಿ ಮಹಿಳೆಗೆ 1.29ರಷ್ಟು ಹಾಗೂ 2100ರ ವೇಳೆಗೆ 1.04ಗೆ ಕುಸಿಯುತ್ತದೆ ಎಂದು ಅಂದಾಜಿಸಲಾಗಿದೆ. ಸೊ ಫರ್ಟಿಲಿಟಿ ರೇಟ್ ಏನಾಗುತ್ತೆ ಅಂದರೆ ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾಕೆ? ಅಪೌಷ್ಟಿಕತೆ ನಂಬರ್ 1 ಥಿಂಗ್. ನಂಬರ್ 2 ಥಿಂಗ್ ಅಂದರೆ ಚೇಂಜಸ್ ಆಗ್ತಿರೋವಂಥದ್ದು. ಕಂಪ್ಲೀಟ್ ಕ್ಲೈಮೇಟ್ ಚೇಂಜ್ ಆಗ್ತಿದೆ, ವೆದರ್ ಚೇಂಜ್ ಆಗ್ತಿದೆ, ನಾವು ತಿನ್ನುವಂಥ ಫುಡ್ ಚೇಂಜ್ ಆಗ್ತಿದೆ. ಎಸ್ಪೆಷಲಿ ದ ಕಂಟಮಿನೇಷನ್ ಆಫ್ ಫರ್ಟಿಲೈಸರ್ಸ್ ಪ್ರತಿಯೊಂದು ಕೂಡ ತಳಿ ರೂಪಾಂತರ ಮಾಡಿರುವಂಥದ್ದು. ಇದರ ಜೊತೆಗೆ ಅತಿ ಹೆಚ್ಚು ಫರ್ಟಿಲೈಸರ್ಸ್ನ ಯೂಸ್ ಮಾಡುವಂಥದ್ದು. ಆಹಾರದಲ್ಲಿ ಆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಿದೆಯೋ ಆ ಪೌಷ್ಟಿಕಾಂಶತೆ ಎಲ್ಲ ಕಳ್ಕೋತಿದೆ. ಇದರ ಜೊತೆಗೆ ತುಂಬ ಕಲಬೆರಕೆ ಫುಡ್ನ ತಿಂತಾಯಿದ್ದೀವಿ, ಜಾಸ್ತಿ ಕಲಬೆರಕೆ ಫುಡ್ನ ತಿಂತಾಯಿದ್ದೀವಿ. ಸೊ ಇವೆಲ್ಲ ರೀಸನ್ ಆಗಿರುತ್ತೆ. ಇತ್ತೀಚಿನ NSSO ಸಮೀಕ್ಷೆ ಪ್ರಕಾರ ಭಾರತದಲ್ಲಿ ಬಡತನದ ಪ್ರಮಾಣ ಎಷ್ಟು? 5% ಇದೆ. ಓಕೆ. ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿ NSSO ಗ್ರಾಹಕ ವೆಚ್ಚ ಸಮೀಕ್ಷೆ ಪ್ರಕಾರ ಭಾರತದ ಬಡತನ ಪ್ರಮಾಣ 5%ರಷ್ಟಿದೆ. ಓಕೆ. ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸ್ವಯಂ ಪೋರ್ಟಲ್, ಓಕೆ, ಸ್ವಯಂ ಪ್ಲಸ್ ಪ್ಲಾಟ್ಫಾರ್ಮ್ ಎಲ್ಲ ಒಂದು ಶಿಕ್ಷಣ ಸಚಿವಾಲಯಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ. ಇತ್ತೀಚೆಗೆ ವಿಜಿಲೆಂಟ್ ಸಿಟಿಸನ್ ಅಪ್ಲಿಕೇಶನ್ ಅನ್ನು ಯಾವ ಸಾಂವಿಧಾನಿಕ ಸಂಸ್ಥೆಯು ಅಭಿವೃದ್ಧಿಪಡಿಸಿದೆ? ಚುನಾವಣಾ ಆಯೋಗ. ನೋಡಿ, ಚುನಾವಣಾ ಆಯೋಗ ಮೇಲೆ ತುಂಬ ಕ್ವಶನ್ಸ್ ಆಗುವಂಥ ಸಾಧ್ಯತೆ ಇದೆ. 2024ಅಲ್ಲಿ ಎಲೆಕ್ಷನ್ಸ್ ಎಲ್ಲ ನಡೆದಿದೆ. ಸೊ ನೋಡ್ಕೊಳ್ಳೋಣ ಇನ್ಫಾರ್ಮೇಷನ್. ವಿಜಿಲ್ ಅಪ್ಲಿಕೇಶನ್ ಅಥವಾ ವಿಜಿಲೆಂಟ್ ಸಿಟಿಸನ್ ಅಪ್ಲಿಕೇಶನನ್ನು ಚುನಾವಣಾ ಸಮಯದಲ್ಲಿ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆಗಳನ್ನು ವರದಿ ಮಾಡಲು ನಾಗರಿಕರಿಗೆ ಸಹಾಯ ಮಾಡಲು ಚುನಾವಣಾ ಆಯೋಗವು ಅಭಿವೃದ್ಧಿಪಡಿಸಿದೆ. ಓಕೆ, ವಿಜಿಲ್ ಇಂಪಾರ್ಟೆಂಟ್. ಇದು ಟೋಟಲಿ 9 ಆ್ಯಪ್ಸ್ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿ ಬರ್ಕೊಳ್ಳಿ. ಕಲ್ಪಸುವರ್ಣ ಎಂಬುದು ಯಾವ ಬೆಳೆಯ ಹೊಸ ಕುಬ್ಜ ತಳಿಯಾಗಿದೆ? ಆನ್ಸರ್ ಈಸ್ ತೆಂಗಿನಕಾಯಿ. ಓಕೆ. ಇತ್ತೀಚೆಗೆ ಟ್ಯಾಂಟಲಮ್ ಎಂಬ ಅಪರೂಪದ ಲೋಹವನ್ನು ಯಾವ ನದಿಯಲ್ಲಿ ಪತ್ತೆ ಮಾಡಲಾಗಿದೆ? ಆನ್ಸರ್ ಈಸ್ ಸಟ್ಲೆಜ್ ನದಿಯಲ್ಲಿ. ಪಂಜಾಬ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಶೋಧಕರು ಸಟ್ಲೆಜ್ ನದಿಯಲ್ಲಿ ಎಲೆಕ್ಟ್ರಾನಿಕ್ಸ್ನಲ್ಲಿ ಉಪಯೋಗಿಸುವಾಗುವ ಅಪರೂಪದ ಲೋಹವಾದ ಟ್ಯಾಂಟಲಮ್ನ ಕುರುಹುಗಳನ್ನು ಕಂಡುಹಿಡಿದಿದ್ದಾರೆ. ಸ್ಮಾರ್ಟ್ಫೋನ್ ಮತ್ತು ಲ್ಯಾಪ್ಟಾಪ್ಗಳಂತಹ ಸಾಧನಗಳಲ್ಲಿ ಕೆಪಾಸಿಟರ್ಗಳು ಮತ್ತು ರೆಸಿಸ್ಟರ್ಗಳಿಗೆ ಟ್ಯಾಂಟಲಮ್ ಅಗತ್ಯವಾಗಿದೆ. ಇತ್ತೀಚೆಗೆ ಗಗನಶಕ್ತಿ 2024 ವ್ಯಾಯಾಮವನ್ನು ಭಾರತೀಯ ವಾಯುಪಡೆಯು ಯಾವ ಸ್ಥಳದಲ್ಲಿ ನಡೆಸಿದೆ? ಪೋಖ್ರಾನ್ ಬಂದು ರಾಜಸ್ಥಾನದಲ್ಲಿದೆ. ಪೋಖ್ರಾನ್ ನಡೆದು 40 ಇಯರ್ಸ್ ಆಗಿದೆ. 40 ವರ್ಷ ಆಗಿರುವಂಥದ್ದು ಪೋಖ್ರಾನ್ನ ದಾಳಿ ಮಾಡಿ. ಸೊ ಪೋಖ್ರಾನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, 40 ಇಯರ್ಸ್ ಕಂಪ್ಲೀಟ್ ಆಗಿದೆ ಪೋಖ್ರಾನ್ಗೆ. ಸುದ್ದಿಯಲ್ಲಿರುವ ಇಂದ್ರ ಆ್ಯಪ್ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಹವಾಮಾನಕ್ಕೆ. ಓಕೆ. ದಕ್ಷಿಣ ನೌಕಾ ಕಮಾಂಡ್ನಲ್ಲಿ ಸ್ಕೂಲ್ ಆಫ್ ನೇವಲ್ ಓಷಿಯಾನಾಲಜಿ ಮತ್ತು ಮೆಟಾಲಜಿಯಾಗಿ ಮತ್ತು ಇಂಡಿಯನ್ ನೇವಲ್ ಮೆಟಾಲಜಿಕಲ್ ಅನಾಲಿಸಿಸ್ ಸೆಂಟರ್ನಿಂದ ವಿಶ್ವ ಹವಾಮಾನ ದಿನಾಚರಣೆ ಸಂದರ್ಭದಲ್ಲಿ ಬಿಡುಗಡೆಯಾದ ಇಂದ್ರ ಅಪ್ಲಿಕೇಶನ್ ಹವಾಮಾನ ಮಾಹಿತಿ ಪ್ರಸರಣವನ್ನು ಸರಳಗೊಳಿಸಿದೆ. ಬಿಸಾಗ್ ಮತ್ತು ಭಾರತೀಯ ನೌಕಾಪಡೆಯಿಂದ ಅಭಿವೃದ್ಧಿಪಡಿಸಲಾದ ಇದು ಹವಾಮಾನ ಕುರಿತು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಸೊ ಇದು ಬಂದು ಕ್ಲೈಮೇಟ್ ಬಗ್ಗೆ ಕೊಡುವಂಥದ್ದು ಆಗಿರುವಂಥದ್ದು ಇಂದ್ರ ಆ್ಯಪ್.
CDP ಸುರಕ್ಷಾ ವೇದಿಕೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? CDP ಸುರಕ್ಷಾ ಪ್ಲಾಟ್ಫಾರ್ಮ್ ಇಸ್ ರಿಲೇಟೆಡ್ ಟು ವಿಚ್ ಸೆಕ್ಟರ್? ತೋಟಗಾರಿಕೆ, ಹಾರ್ಟಿಕಲ್ಚರ್. ಓಕೆ, CDP ಸುರಕ್ಷಾ. ಓಕೆ, ಇದು ತೋಟಗಾರಿಕಾ ರೈತರಿಗೆ ಪರಿಣಾಮಕಾರಿಯಾಗಿ ಸಬ್ಸಿಡಿಗಳನ್ನು ಪಡೆಯಲು ಡಿಜಿಟಲ್ ವೇದಿಕೆಯಾಗಿದೆ. ಇದು PM ಕಿಸಾನ್ ಯೋಜನೆಯೊಂದಿಗೆ ಸಂಯೋಜನೆಗೊಂಡಿದ್ದು ತ್ವರಿತ ಸಬ್ಸಿಡಿ ವಿತರಣೆಗಾಗಿ E-ರೂಪಿ ವೋಚರ್ಗಳನ್ನು ಬಳಸುತ್ತದೆ. ಓಕೆ, CDP ಸುರಕ್ಷಾ ವೇದಿಕೆ ಬಂದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುವಂಥದ್ದು. CSIR ಅರೋಮಾ ಮಿಷನ್ ಈ ಕೆಳಗಿನವುಗಳಲ್ಲಿ ಯಾವ ಬೆಳೆಗೆ ಸಂಬಂಧಿಸಿದೆ? ಲ್ಯಾವೆಂಡರ್. ಓಕೆ, 2017ರಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ CSIR ಅರೋಮಾ ಮಿಷನ್ ಅಡಿಯಲ್ಲಿ 700 ಎಕರೆ ಕೃಷಿ ಭೂಮಿಯನ್ನು ಲ್ಯಾವೆಂಡರ್ ಕೃಷಿಗೆ ಮೀಸಲಾಡಲಾಗಿದ್ದು ಇನ್ನೂ 100 ಎಕರೆಗಳಷ್ಟು ವಿಸ್ತರಣೆ ಯೋಜಿಸಲಾಗಿದೆ. ಓಕೆ, ಲ್ಯಾವೆಂಡರ್ಗೋಸ್ಕರ ಮಾಡಿರುವಂಥದ್ದು ಅರೋಮಾ ಮಿಷನ್. ವಿಶ್ವದ ಅತಿದೊಡ್ಡ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುವುದು? ಗುಜರಾತ್. ಅದಾನಿ ಗ್ರೀನ್ ಎನರ್ಜಿ ಲಿಮಿಟೆಡ್ ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ ಕೌಡಾದಲ್ಲಿ ವಿಶ್ವದ ಅತಿದೊಡ್ಡ ನವೀಕರಿಸಬಹುದಾದ ಇಂಧನ ಪಾರ್ಕ್ ಅನ್ನು ನಿರ್ಮಿಸುತ್ತಿದೆ. ಅಡಾನಿ ಗ್ರೀನ್ಸ್. ಲಾಂಗ್ಟೆ ಉತ್ಸವವನ್ನು ಯಾವ ರಾಜ್ಯದ ನೈಶಿ ಬುಡಕಟ್ಟು ಜನರು ಆಚರಿಸುತ್ತಾರೆ? ಅರುಣಾಚಲ ಪ್ರದೇಶ. ಇದರಲ್ಲಿ ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಂಬರ್ 1 ಲಾಂಗ್ಟೆ ಉತ್ಸವ, ನಂಬರ್ 2 ನೈಶಿ ಬುಡಕಟ್ಟು ಜನಾಂಗ, ನೈಶಿ ಟ್ರೈಬಲ್ ಗ್ರೂಪ್ಸ್. ಎಲ್ಲಿ ಕಂಡು ಬರ್ತಾರೆ ಅಂದರೆ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರುವಂಥದ್ದು. ಓಕೆ, ಸೆಂಟ್ರಲ್ ಗವರ್ಮೆಂಟ್ ವಿಲ್ ಸ್ಟಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಲಿಕ್ವಿಡ್ ನ್ಯಾನೋ ಯೂರಿಯಾ ಪ್ಲಸ್ ಇನ್ ಕೊಲಾಬರೇಷನ್ ವಿತ್ ವಿಚ್ ಆರ್ಗನೈಸೇಷನ್? ಇಫ್ಕೋ ಜೊತೆ ಸೇರಿ ಸೆಂಟ್ರಲ್ ಗವರ್ಮೆಂಟ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ ನ್ಯಾನೋ ಯೂರಿಯಾ ಪ್ಲಸ್ ನ ಕಂಡುಹಿಡಿದಿರುವಂಥದ್ದು. ಇದು ಬಂದು ನ್ಯಾನೋ ಯೂರಿಯಾ ಆಗಿರುತ್ತೆ. ಓಕೆ, ತಿರಂಗಾ ಬರ್ಫಿಯು GI ಟ್ಯಾಗ್ ಅನ್ನು ಪಡೆದುಕೊಂಡಿದ್ದು ಇದು ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ತಿರಂಗಾ ಬರ್ಫಿ ದಟ್ ಗಾಟ್ GI ಟ್ಯಾಗ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಟೇಟ್? ಆನ್ಸರ್ ಬಂದು ಉತ್ತರ ಪ್ರದೇಶ ಆಗಿರುತ್ತೆ. ಓಕೆ, ಉತ್ತರ ಪ್ರದೇಶದ ವಾರಾಣಸಿಯ ತಿರಂಗಾ ಬರ್ಫಿಯು ಭೌಗೋಳಿಕ ಸೂಚಕ ಸ್ಥಾನಮಾನವನ್ನು ಪಡೆದುಕೊಂಡಿದೆ. ಓಕೆ, ನೌಕಾಪಡೆಯ ನೂತನ ಮುಖ್ಯಸ್ಥರಾಗಿ ಯಾರು ಆಯ್ಕೆಯಾಗಿದ್ದಾರೆ? ಇಂಪಾರ್ಟೆಂಟ್, ದಿನೇಶ್ ಕುಮಾರ್ ತ್ರಿಪಾಠಿ ರವರು. ಓಕೆ, ದಿನೇಶ್ ಕುಮಾರ್ ತ್ರಿಪಾಠಿ. ಲಾಂಗ್ವಿಟಿ ಇಂಡಿಯಾ ಎಂಬ ಉಪಕ್ರಮವು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ವಯಸ್ಸಾದವರಿಗೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯು ದೇಶದಲ್ಲಿ ವಯಸ್ಸಾದವರ ಸಂಶೋಧನೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುವ ಲಾಂಗ್ವಿಟಿ ಇಂಡಿಯಾ ಉಪಕ್ರಮವನ್ನು ಪರಿಚಯಿಸಿದೆ. ಇದು ವಯಸ್ಸಾದವರ ತಿಳುವಳಿಕೆಯನ್ನು ಹೆಚ್ಚಿಸಲು ಮತ್ತು ಜೀವನದ ಗುಣಮಟ್ಟವನ್ನು ಸುಧಾರಿಸಲು ಸಮಗ್ರ ಸಂಶೋಧನೆಯನ್ನು ಉತ್ತೇಜಿಸುತ್ತದೆ. ದೇಶದಾದ್ಯಂತ ಆರೋಗ್ಯಕರ ವಯಸ್ಸಾದವರನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ಸುಬ್ರಿಯೋ ಚಕ್ರವರ್ತಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ 2023 ಯಾವುದಕ್ಕೆ ಸಂಬಂಧಿಸಿದೆ? ಸಲಿಂಗ ವಿವಾಹ. ಓಕೆ, ಬೈಸೆಕ್ಷುಯಲ್ ಮ್ಯಾರೇಜಸ್ ಅಂತ ಹೇಳ್ತಾರೆ, ಸಲಿಂಗ ವಿವಾಹ. ಇದಕ್ಕೆ ಸಂಬಂಧಪಟ್ಟಿರುವಂಥ ಕೇಸ್ ಇದಾಗಿರುತ್ತೆ. ಭಾರತದ ಮೊದಲ ಆಲ್ ಇನ್ ಒನ್ ಪಾವತಿ ಸಾಧನ ಯಾವುದು? ಭಾರತ್ ಪೇ ಒನ್ ಆಗಿರುತ್ತೆ. ನೋಟ್ ಡೌನ್ ಮಾಡ್ಕೊಳ್ಳಿ, ಭಾರತ್ ಪೇ 1. ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಎಂದು ಯಾವ ಬಂದರನ್ನು ಅನುಮೋದಿಸಲಾಗಿದೆ? ಇದು ಬಂದು ವಿಳಿಂಜಮ್ ಬಂದರು ಆಗಿರುತ್ತೆ. ಇದು ಬಂದು ವಿಜಿಯಂ ಅಲ್ಲ, ಅದು ಬಂದು ಅದು. ಓಕೆ, ವಿಳಿಂಜಮ್ ಬಂದರು ಆಗಿರುತ್ತೆ. ಇದು ಬಂದು ಕೇರಳದಲ್ಲಿ ಇರುವಂಥದ್ದು. ಕೇರಳದ ಅಡಾನಿ ಗ್ರೂಪ್ನ ವಿಳಿಂಜಮ್ ಬಂದರನ್ನು ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಬಂದರಾಗಿ ಕಾರ್ಯನಿರ್ವಹಿಸಲು ಸರ್ಕಾರ ಅನುಮೋದನೆ ನೀಡಿದೆ. ಭಾರತದ ಮೊದಲ ಟ್ರಾನ್ಸ್ಶಿಪ್ಮೆಂಟ್ ಹಬ್ ಇದಾಗಿರುತ್ತೆ. ಯಾವುದು ಅಂದರೆ ವಿಳಿಂಜಮ್ ಬಂದರು. ಓಕೆ, ಕಚ್ಚಾತೀವು ದ್ವೀಪ ಯಾವ ಜಲಸಂಧಿಯಲ್ಲಿ ಕಂಡುಬರುತ್ತದೆ? ಪಾಕ್ ಜಲಸಂಧಿ. ತುಂಬ ನ್ಯೂಸಲ್ಲಿತ್ತು, ರೀಸೆಂಟ್ ನ್ಯೂಸಲ್ಲಿತ್ತು ಕಚ್ಚಾತೀವು. ಸೊ ಏನಂತ ಹೇಳಿದ್ರೆ ಇದು ಬಂದು ಶ್ರೀಲಂಕಾ ಆಕ್ಯುಪೈಡ್ ಆಗಿದೆ ಅಂತ ಹೇಳಿದ್ದಾರೆ, ಆದರೆ ಅದಲ್ಲ, ಇದು ಬಂದು ಭಾರತದ್ದು ಅಂತ ಪಿಟಿಷನ್ ಹಾಕಿರುವಂಥದ್ದು. ಓಕೆ, ಪಾಕ್ ಜಲಸಂಧಿ. ಇತ್ತೀಚೆಗೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸೈಬರ್ ಅಪರಾಧವನ್ನು ಎದುರಿಸಲು ಯಾವ ಸಂಸ್ಥೆಯನ್ನು ಸ್ಥಾಪಿಸಿದೆ? ವೆರಿ ವೆರಿ ಇಂಪಾರ್ಟೆಂಟ್, ಡಿಜಿಟಾ. ಓಕೆ, ಡಿಜಿಟಲ್ ಇಂಡಿಯಾ ಟ್ರಸ್ಟ್ ಏಜೆನ್ಸಿ ಆಗಿರುತ್ತೆ ಇದು ಹೆಸರು. ಇದು ಬಂದು RBI ಸ್ಥಾಪನೆ ಮಾಡಿರುವಂಥದ್ದು. ಓಕೆ, ಟು ಕಾಂಬ್ಯಾಟ್ ಸೈಬರ್ ಕ್ರೈಮ್. ಇತ್ತೀಚೆಗೆ ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಿಲಿ ಯೋಜನೆ ಅಡಿಯಲ್ಲಿ ಸಾಲ ನೀಡಲು ಟಾಟಾ ಪವರ್ ಸೋಲಾರ್ ಸಿಸ್ಟಮ್ಸ್ನೊಂದಿಗೆ
ಯಾವ ಬ್ಯಾಂಕ್ ಒಪ್ಪಂದಕ್ಕೆ ಸಹಿ ಹಾಕಿದೆ? ಆನ್ಸರ್ ಈಸ್ ಇಂಡಿಯನ್ ಬ್ಯಾಂಕ್. ಈ ಬಾರಿ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ರವರು ಇದ್ರ ಬಗ್ಗೆ ಹೇಳಿದರು. ಸೂರ್ಯಾಗರ್, ಪ್ರಧಾನಮಂತ್ರಿ ಸೂರ್ಯಾಗರ್ ಮುಫ್ತ್ ಬಿಜಿಲಿ ಯೋಜನೆ. ಸೊ ಇದು ಬಂದು ಟಾಟಾ ಅವ್ರ ಜೊತೆ ಮಾಡ್ತಿರುವಂಥದ್ದು, ಸಹಯೋಗದೊಂದಿಗೆ ಮಾಡ್ತಿರುವಂಥದ್ದು, ಕೊಲಾಬ್ರೇಷನ್ ಜೊಂದಿಗೆ ಮಾಡ್ತಿರುವಂಥದ್ದು. ಸೊ ಇದಕ್ಕೆ ಫೈನಾನ್ಸ್ಗೆ ಇಂಡಿಯನ್ ಬ್ಯಾಂಕ್ ಕೂಡ ಅಗ್ರಿಮೆಂಟ್ನ ಮಾಡಿಸ್ಕೊಂಡಿರುವಂಥದ್ದು. ಓಕೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಪಾರ್ಟ್ 1 ಸ್ಮಾರ್ಟ್ ಸ್ಟಡಿ ಸರ್ಕಲ್ ಮೇ ತಿಂಗಳ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ 2 ಡೇಸ್ ಅಥವಾ 3 ಡೇಸಲ್ಲಿ ಪಾರ್ಟ್ 2 ಕೂಡ ಬರ್ತಿದೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ PDO, VA, ಇದರ ಜೊತೆಗೆ FDA, KS ಪ್ರಿಲಿಮ್ಸ್ ತುಂಬ ಎಕ್ಸಾಮ್ಸ್ ಇದೆ. ಕರೆಂಟ್ ಅಫೇರ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ ಅಂತ ಹೇಳ್ತೀನಿ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ಪ್ಲೀಸ್ ಗೋ ಥ್ರೂ ಒನ್ಸ್ ಎಲ್ಲ ವೀಡಿಯೋಸ್ ನಾವೇನೇನು ಮಾಡಿದಿರೋ ಒಂದ್ಸರಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ. ಇದರ ಜೊತೆಗೆ ನಮ್ಮದೇ ಆದ ಟೆಲಿಗ್ರಾಮ್ ಚಾನೆಲ್ಸ್ ಇದೆ ಮತ್ತು ಇನ್ಸ್ಟಾಗ್ರಾಮ್ ಚಾನೆಲ್ಸ್ ಇದೆ, ಸ್ಪರ್ಶ ಅಕಾಡೆಮಿ ಮತ್ತು ಟಾರ್ಗೆಟ್ PSI MPC, ಜೊತೆಗೆ ಟಾರ್ಗೆಟ್ KS ಅಂತ. ದಯವಿಟ್ಟು ಫಾಲೋ ಆಗಿ. ಅಪ್ಡೇಟ್ಸ್ ಏನಿದ್ರೂ ಕೊಡ್ತೀವಿ, ಕ್ವಿಝ್ ಇರುತ್ತೆ, ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.